ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಈಗ ಅವಕಾಶವನ್ನ ಕೂಡ ನೀಡಲಾಗಿದೆ. ಮೇಲ್ಮನವಿಯನ್ನ ಸಲ್ಲಿಸೋ ಕಾಲಾವಕಾಶವನ್ನ ನೀಡುವಂತೆ ಮನವಿಯನ್ನ ಮಾಡಿಕೊಂಡ್ರು ಹೈಕೋರ್ಟ್ಗೆ ನಂಜೇಗೌಡರ ಪರ ವಕೀಲರು. ಹಾಗಾಗಿ ಆದೇಶಕ್ಕೆ ತಡೆಯನ್ನ ಒಡ್ಡಿ 1 ತಿಂಗಳ ಕಾಲಾವಕಾಶವನ್ನ ಕೊಟ್ಟಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗೋದಕ್ಕೆ ನೀವು ಮೇಲ್ಮನವಿಯನ್ನ ಸಲ್ಲಿಸಿಕೊಳ್ಳಿ ಅಂತ ಹೇಳಿ. ಹಾಗಾಗಿ ಸಂಕಷ್ಟದ ನಡುವೆಯೂ ಕೂಡ ನಂಜೇಗೌಡರಿಗೆ ಒಂದಿಷ್ಟು ಕೊಂಚ ರಿಲೀಫ್ ಅಂತ ಇದೆ. ಬಟ್ ಏನಾಗುತ್ತೆ ಈ ಪ್ರಶ್ನೆ ಬಹಳ ಚರ್ಚೆ ಆಗ್ತಾ ಇದೆ. ಮರು ತನಿಖೆ ಮರು ಪರಿಶೀಲನೆ ಆಗಬೇಕು, ಈ ವಿಚಾರದಲ್ಲಿ ಮರು ಎಣಿಕೆ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ, ನಂಜೇಗೌಡರ ಶಾಸಕರು ನಮ್ಮ ಜೊತೆಗಿದ್ದಾರೆ. ಈಗ ಸದ್ಯಕ್ಕೆ ಅವ್ರನ್ನ ಅಮಾನತಿನಲ್ಲಿ ಇಡಲಾಗಿದೆ. ಈಗ ಯಾರು ಕೂಡ ಮಾಲೂರಲ್ಲಿ ಶಾಸಕರು ಇಲ್ಲ ಅಂತ ಹೇಳ್ತಿದ್ದಾರೆ. ನಮಸ್ಕಾರ ನಂಜೇಗೌಡ್ರೆ. ನಮಸ್ತೆ. ಏನಾಯ್ತು ಕತೆ? ಸರ್, ಏನಾಗಿದೆ, ಕೋರ್ಟ್ ಒಂದು ಆದೇಶ ಆಗಿದೆ. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆ ತರ ಆದೇಶ ಬಂದಿದೆ. ಆಮೇಲೆ 30 ಡೇಸ್ ನಮ್ಗೆ ಸ್ಟೇ ಕೂಡ ಕೊಟ್ಟಿದ್ದಾರೆ, ಅಪೀಲ್ ಟೈಮ್ ಕೊಟ್ಟಿದ್ದಾರೆ. ನಾನು ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡ್ತೀನಿ ಇದನ್ನ. ಓಕೆ ಸರ್, ಇಲ್ಲ ರೀಕೌಂಟಿಂಗ್ ಅಂತ ಕೊಡಿ. ರೀಕೌಂಟಿಂಗ್ ಕೊಡೋದು ಬಿಟ್ಟು ಏನು ಇವತ್ತು ಚುನಾವಣೆ ಪ್ರಕ್ರಿಯೆನೇ ಇದ್ ಮಾಡೋದು ಅಂತ ಹೇಳಿದಾರಲ್ಲ, ರದ್ದು ಮಾಡಿ ಮತ್ತೆ ರೀಕೌಂಟಿಂಗ್ ಮಾಡಿದಾರಲ್ಲ. ಅವತ್ತು ಮರು ಎಣಿಕೆ ಅವಕಾಶ ಮಾಡಿಕೊಡ್ಲಿಲ್ವಾ? ಕೊಟ್ಟಿದ್ದಾರೆ ಸರ್. ಮರು ಎಣಿಕೆ ಅಂದ್ರೆ ಒಂದು ಇದನ್ನ ಕೌಂಟಿಂಗ್ ಮಾಡಿದ್ವಿ. ಅದು ವಿವಿಪ್ಯಾಟ್, ಅದು ಅವರು ಅನುಮಾನ ವ್ಯಕ್ತಪಡಿಸಿದಾಗ ಅವರು ರೈಟಿಂಗ್ ಅಲ್ಲಿ ಕೊಟ್ಟಾಗ ಸುಮಾರು 5-6 ವಿವಿಪ್ಯಾಟ್ ಕೌಂಟ್ ಮಾಡಿದ್ದಾರೆ. ಓಕೆ ಸರ್, ಅದರಲ್ಲಿ ಕರೆಕ್ಟ್ ಆಗಿದೆ. ಯಾಕೆ ಕೋರ್ಟ್ ಇವತ್ತು ಆದೇಶ ಆಗಿದೆ, ಅದ್ರ ಮೇಲೆ ನಾನು ಅಪೀಲ್ ಹೋಗ್ತೀನಿ. ಅಪೀಲ್ ಹೋಗ್ತೀರಾ? 100% ಸರ್. ಇದರಲ್ಲಿ ಏನಿದೆ, ಇದರಲ್ಲಿ ಆತರ ಆಗಿರೋದು ಏನೂ ಇಲ್ಲ. ಬಟ್ ಇವತ್ತು ಹೈಕೋರ್ಟ್ ಕನ್ಸಿಡರ್ ಮಾಡಿರುವಂತ ಅಂಶಗಳು ಏನಿತ್ತು ಸರ್? ನನಗೆ ಕಾಪಿ ಸಿಗ್ಬೇಕು. ನಾನು ಇನ್ನೂ ಡೀಟೇಲ್ಸ್ ಅಷ್ಟು ಡೀಪ್ ಆಗಿ ನಾನು ಅವತ್ತು ಏನಾಗಿತ್ತು ಸರ್? ಅವತ್ತು ಸರ್ ಏನಿಲ್ಲ, ಡಿಕ್ಲೇರ್ ಆದ್ಮೇಲೆ ಬಂದು ರೀಕೌಂಟಿಂಗ್ ಮಾಡಬೇಕು ಅಂತ ಕೇಳಿದ್ರು. ರೀಕೌಂಟಿಂಗ್ ಮಾಡೋದು ಪ್ರಾವಿಜನ್ ಇಲ್ಲ ಅಂತ ವಿವಿಪ್ಯಾಟ್ 5 ವಿವಿಪ್ಯಾಟ್ ಲ್ಯಾಟ್ರ್ ಎತ್ತಿ ಕೌಂಟ್ ಮಾಡಿದ್ರೆ ಅವ್ರ ಮುಂದೆ ಅವ್ರ ಕೈಲೇ ಲ್ಯಾಟ್ರ್ ಎತ್ತಿ. ಓಕೆ, ಬಟ್ ಅವ್ರು ಹೇಳ್ತಾ ಇರುವಂತದ್ದು ಅಲ್ಲಿ ಇರುವಂತ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ, ಡಾಟಾ ಎಲ್ಲ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ, ನಮ್ಗೇನು ನೋಡಕ್ಕೂ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಇಂಡಿಪೆಂಡೆಂಟ್ ಬಿದ್ದಿರುವಂತ ವೋಟ್ಗಳನ್ನು ನಿಮಗೆ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದೆಲ್ಲ ಏನು ಇಲ್ಲ, ಅದೆಲ್ಲ ಏನು ಆಗಿಲ್ಲ. ಈಗ ನಮ್ಮ ಅಧಿಕಾರಿಗಳು ಎಲೆಕ್ಷನ್ ಇದು ಏನ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಇದನ್ನ ಕ್ಯಾಮರಾ ಮತ್ತೆ ಏನು ವಿಡಿಯೋ ಅದೆಲ್ಲ ಏನು ಅಂತ ನನಗೆ ಸಂಬಂಧ ಇಲ್ಲ. ಅದು ಸರ್, ಇವತ್ತು ಕೋರ್ಟ್ ಆರ್ಡರ್ ಏನಾಗಿದೆ ಇನ್ನು ಡೀಟೇಲ್ಸ್ ನೋಡ್ಬೇಕಾಗ್ತದೆ, ಏನಿದೆ ನೋಡ್ಬಿಟ್ಟು ನಾನಂತೂ ಅಪೀಲ್ ಹೋಗ್ತಾ ಇದ್ದೀನಿ ಸರ್. ಅಪೀಲ್ ಹೋಗ್ತಾ ಇದ್ದೀರಾ? 30 ಡೇಸ್ ಸ್ಟೇ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಹೌದು, ನೀವು ಅವಾಗ್ಲೇ ಹೇಳ್ತಾ ಇದ್ದೀವಿ ಶಾಸಕರು ಇಲ್ಲ ಮಾಲೂರಿಗೆ ಅಂತ. ಶಾಸಕರು ಇಲ್ಲ ಅಂತ ಆಗಿಲ್ಲ, ಸ್ಟೇ ಇದೆ ಸರ್. ಸ್ಟೇ ಕೊಟ್ಟಿದ್ದಾರೆ ಇವಾಗ 30 ಡೇಸ್ಗೆ ಸ್ಟೇ ಇದೆ. ಇಲ್ಲಿ ಮಾಲೂರು ತಾಲೂಕು ತಬ್ಲಿ ಆಗಿಲ್ಲ. ಮಾಲೂರು ತಾಲೂಕು ಸ್ಥಳೀಯ MLA ನಾನು. ಮಾಲೂರು ತಾಲೂಕು ಸ್ಥಳೀಯ MLA ಅಂತ ಗೆಲ್ಸ್ಕೊಂಡಿದ್ದಾರೆ. ಇವತ್ತು ಕೋರ್ಟ್ ಅಲ್ಲಿ ಕೂಡ ಆದೇಶಕ್ಕೆ 30 ಡೇಸ್ ಸ್ಟೇ ಕೂಡ ಕೊಟ್ಟಿದ್ದಾರೆ. ನಾನು ಅದ್ಮೇಲೆ ಅಪೀಲ್ ಹೋಗ್ತೀನಿ. ನನಗೆ ನಂಬಿಕೆ ಇದೆ ನ್ಯಾಯಾಲಯದಲ್ಲಿ ಅನುಕೂಲ ಆಗ್ತದೆ. ಎಸ್ ಒಳ್ಳೇದಾಗ್ಲಿ ನಂಜೇಗೌಡ್ರೆ. ಪಬ್ಲಿಟಿ ಜೊತೆಗೆ ಮಾತಾಡಿದಕ್ಕೆ ಧನ್ಯವಾದಗಳು. ಎಸ್, ಮೇಲ್ಮನವಿಗೂ ಕಾಲಾವಕಾಶವನ್ನ ಕೇಳಿದ್ರು. ಹಾಗಾಗಿ 1 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆದೇಶಕ್ಕೆ ಸ್ವಲ್ಪ ತಡೆಯಾಜ್ಞೆಯನ್ನ ಕೊಟ್ಟಿದ್ದಾರೆ. ಬಟ್ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ಮುಂದೆ ಮರು ಎಣಿಕೆ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ನೋಡಬೇಕು.